ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ನಾನಿವತ್ತು ಸೂಪರ್ ಟೇಸ್ಟಿಯಾಗಿರೋ ಸಖತ್ ಸಾಫ್ಟಾಗಿರೋ ಗುಲಾಬ್ ಜಾಮೂನ್ ಅಂದರೆ ಇನ್ಸ್ಟೆಂಟ್ ಗುಲಾಬ್ ಜಾಮೂನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ MTR ಅವ್ರದ್ದು ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ಅದೊಂದು 180 ಗ್ರಾಮು ನಾನು ಅದನ್ನು ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಒಂದು ಬೌಲ್ ಆಗ್ತಾಯಿದೆ. ಜೊತೆಗೆ ಇಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ. ಹಾಲು ಕಲಸೋದ್ರಿಂದ ಜಾಮೂನ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಲೋಟ ತೋರಿಸಿದ್ನಲ್ಲ ನಿಮಗೆ, ಆ ಲೋಟದಲ್ಲಿ ನಾನು ಅರ್ಧ ಲೋಟ ಹಾಲು ಮತ್ತು ಅರ್ಧ ಲೋಟ ನೀರು ತೊಗೊಂಡಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು, ಸ್ವಲ್ಪ ಏಲಕ್ಕಿ ಪುಡಿ, ಮತ್ತು ಇಲ್ಲಿ ನಾನು 2 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಈಗ ನೀವು ಯಾವುದೇ ಪ್ರಪೋರ್ಷನ್ ತೊಗೊಂಡ್ರು, ಮೀನ್ಸ್ ಯಾವುದೇ ಥರ ಬಟ್ಲು ಕಪ್ಪು ನೀವು ಯಾವ ತಗೋತೀರೋ ಅದರಲ್ಲಿ ಎಷ್ಟು ಕಪ್ಪು ಜಾಮೂನ್ ಪುಡಿ ಇರುತ್ತೋ ಅದಕ್ಕೆ ಡಬಲ್ ಅಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ. ಮತ್ತು ಹಾಲು ನೀರನ್ನು ನೀವು ಕಲಿಸ್ತಾ ಗೊತ್ತಾಗುತ್ತೆ. ಈ ಚಪಾತಿ ಹಿಟ್ಟು ತುಂಬ ಸಾಫ್ಟ್ ಬರುತ್ತಲ್ಲ, ಆ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಬಿಟ್ರೆ ಜಾಮೂನ್ ಚೆನ್ನಾಗಿ ಬರೋಲ್ಲ. ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಏನು ಜಾಮೂನ್ ಮಿಕ್ಸ್ ತೊಗೊಂಡಿದ್ನೋ ಪ್ರೀ ಮಿಕ್ಸು, ಅದನ್ನು ಈ ಥರ ಜರಡಿ ಮಾಡ್ಕೋತಾ ಇದ್ದೀನಿ. ಇದು ಯಾಕಪ್ಪ ಈ ಥರ ಮಾಡ್ಕೋಬೇಕು ಅಂದರೆ, ಈ ಜಾಮೂನ್ಗಳು ನೋಡಿದರೆ ನೀವು ಮಧ್ಯದಲ್ಲಿ ತಿನ್ನಬೇಕಾದ್ರೆ ಗಂಟು ಥರ ಸಿಗುತ್ತೆ. ಅದು ಬರೋದು ಏನು ಅಂತಂದರೆ, ನಾವು ಡೈರೆಕ್ಟ್ ಜಾಮೂನ್ ಪುಡಿನ ತೊಗೊಂಡು ಪ್ಯಾಕೆಟಿಂದ ಹಾಗೆ ಹಾಕಿದ್ರೆ ಆ ಥರ ಬಂದುಬಿಡುತ್ತೆ. ನೀವು ಈ ಥರ ಜರಡಿ ಇಟ್ಕೊಂಡು ನೀಟಾಗಿ ಅದನ್ನು ಕಲಿಸೋದ್ರಿಂದ ಆ ಥರ ಲಮ್ಸ್ ಒಳಗಡೆ ಏನು ಬರೋಲ್ಲ, ಗಟ್ಟಿಯಾಗಿರಲ್ಲ, ತುಂಬ ಸಾಫ್ಟಾಗಿ ಸ್ಪಾಂಜ್ ಟೈಪ್ ಬರುತ್ತೆ. ನೋಡಿ, ಈಗ ನಾನು ಅದನ್ನು ನೀಟಾಗಿ ಜರಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಲು ಪ್ಲಸ್ ನೀರು 2 ಇದೆ. ನೀವು ಬೇಕಾದರೆ ಗಟ್ಟಿ ಹಾಲು ಕೂಡ ಯೂಸ್ ಮಾಡ್ಬೋದು, ಈ ಕಾಯಿಸಿ ಹಾರಿಸಿರೋ ಹಾಲಾದರೂ ಯೂಸ್ ಮಾಡ್ಬೋದು. ನಾನೀಗ ಸ್ವಲ್ಪನೇ ಹಾಲು ಹಾಕೋತಾ ಇದ್ದೀನಿ. ಈಗ ನಾನು ಕರೆಕ್ಟಾಗಿ ನಾನು ಆಗಲೇ ಹೇಳ್ದಾಗೆ 180 ಗ್ರಾಮ್ ಪ್ಯಾಕೆಟ್ ತೊಗೊಂಡಿರೋದು ನಾನು. ಇದರಲ್ಲಿ ನಿಯರ್ಲಿ ಒಂದು 30 ಜಾಮೂನಷ್ಟು ಆಗುತ್ತೆ. ನೀವು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಮಾಡೋ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಮಾಡೋ ಸೈಜಲ್ಲಿ ನನಗೆ ಅರೌಂಡ್ 30 ಜಾಮೂನ್ಸ್ ಆಗಿತ್ತು. ಈಗ ನಾನು ಆ ಒಂದು ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟ ಹಾಲು ಮತ್ತು ಅರ್ಧ ಲೋಟ ನೀರು ತೊಗೊಂಡಿದ್ದೆ. ಎಕ್ಸಾಕ್ಟ್ಲಿ ಒಂದು ಆ ಲೋಟದಲ್ಲಿ ಒಂದು 3/4 ಲೋಟದಷ್ಟು ನಮಗೆ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಆಗಿಬಿಟ್ರೆ ತುಂಬ ತೆಳುವಾಗ್ಬಿಡುತ್ತೆ. ಆಮೇಲೆ ಜಾಮೂನು ಕಲಸೋಗ್ಬಿಡುತ್ತೆ, ಉಂಡೆ ಥರ ನೀಟಾಗಿ ಬರಲ್ಲ. ಆಮೇಲೆ ಕಲಿಸ್ಬೇಕಾದ್ರೂ ಅಷ್ಟೇ ಸ್ನೇಹಿತರೆ, ತುಂಬ ಸಾಫ್ಟಾಗಿ ಕಲಸಿ, ತುಂಬ ಈ ನಾದಿ ಕಲಿಸ್ತಾರಲ್ಲ ಆ ಥರ ಕಲಿಸ್ಬೇಡಿ. ಸಾಫ್ಟಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಜಾಸ್ತಿ ಪ್ರೆಸ್ ಮಾಡಬೇಡಿ. ಲೈಟಾಗಿ ಸ್ಪಾಂಜಿ ಥರ ಬರಬೇಕು ಅಂತಂದರೆ ಲೈಟಾಗಿ ಪ್ರೆಸ್ ಮಾಡಿ ನೀಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪನೇ ಹಾಲು ಮತ್ತು ನೀರನ್ನ ಮಿಕ್ಸ್ ಮಾಡ್ಕೋತಾ ಇರಿ. ಒಂದೇ ಸಲ ನೀವು ಜಾಸ್ತಿ ಹಾಕೊಬಿಟ್ರೆ ತುಂಬ ತೆಳ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಏನಂತಂದರೆ, ನೀವು ಇದರಲ್ಲಿ ಈಗ ಒಬ್ಬೊಬ್ಬರ ಹತ್ರ ಮಿಲ್ಕ್ ಪೌಡರ್ ಇರುತ್ತೆ ಮನೇಲಿ, ಈ ಅಂಗನವಾಡಿಗಳಲ್ಲೆಲ್ಲ ಕೊಡ್ತಾರಲ್ವ, ಅದನ್ನೆಲ್ಲ ಏನು ಮಾಡೋದಪ್ಪ ಅಂತಂದರೆ, ನೀವು ಅರ್ಧ ಜಾಮೂನ್ ಹಾಕಿದ್ರೆ ಅದಕ್ಕೆ ಒಂದು ಅರ್ಧ ನೀವು ಮಿಲ್ಕ್ ಪೌಡರ್ ಹಾಕಿ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಆಗಲೇ ಹೇಳ್ದಂಗೆ ಒಂದು 3/4 ಲೋಟದಷ್ಟು ಸಾಕಾಗುತ್ತೆ. ಆ ಲೋಟದಲ್ಲಿ ನೋಡಿ, ಈ ಥರ ಟಚ್ ಮಾಡಿದ್ರೆ ಹಿಂಗೆ ಸಾಫ್ಟಾಗಿರಬೇಕು. ಈ ಥರ ಆದಮೇಲೆ ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಇಡೋಣ. ಆಗ ಇನ್ನೂ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಇದಾಗುತ್ತೆ. ಈಗ ಇದಕ್ಕೆ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತೊಗೊಂಡಿರೋದು ಬಂದು ಕರೆಕ್ಟ್ ಸಕ್ಕರೆ, ಅಂದರೆ ಜಾಮೂನು ಸ್ವೀಟ್ ಕರೆಕ್ಟಾಗಿರುತ್ತೆ. ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟಪಡ್ತೀನಿ ಅನ್ನೋರು ನೀವೇನು ಮಾಡಿ, ಒಂದು 2.5 ಕಪ್ಪಷ್ಟು ಸಕ್ಕರೆ ಯೂಸ್ ಮಾಡಿ. ಇದು ಮೀಡಿಯಮ್ ಸ್ವೀಟ್, ಅಂದರೆ ನಾರ್ಮಲ್ ಸ್ವೀಟ್ ಯಾವ ಥರ ಬರುತ್ತೋ ಅಷ್ಟು ಸಾಕು ಅನ್ನೋರು, ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು 2 ಕಪ್ಸ್, ಅಂದರೆ 1 ಕಪ್ಪು ನೀವು ಜಾಮೂನ್ ಪೌಡರ್ ತೊಗೊಂಡ್ರೆ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 2 ಕಪ್ಪು ಸಕ್ಕರೆ ತೊಗೊಳ್ಳಿ, ಮತ್ತು 3 ಕಪ್ ನೀರು ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಜಸ್ಟ್ 2 ಕಪ್ಸ್ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ನಮ್ಮನೇಲಿ ಶುಗರ್ ಸಿರಪ್ ಜಾಸ್ತಿ ಯಾರೂ ಜಾಮೂನ್ ಜೊತೆಗೆ ತಿನ್ನಲ್ಲ. ಅದಕ್ಕೋಸ್ಕರ ನಿಮಗೆ ಶುಗರ್ ಸಿರಪ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀರು ಕ್ವಾಂಟಿಟಿ ಒಂದು 3 ಕಪ್ಸ್ ಹಾಕ್ಕೊಳ್ಳಿ, ಶುಗರ್ 2.5 ಕಪ್ ಹಾಕ್ಕೊಳ್ಳಿ. ಇಲ್ಲ ನಾರ್ಮಲ್ ಅಷ್ಟೇ ಸಾಕು ಸಕ್ಕರೆ ಅಂತಂದರೆ 2 ಕಪ್ ಸಕ್ಕರೆಗೆ 2 ಕಪ್ ನೀರು ಅಷ್ಟೇ. ಆಗ ಪರ್ಫೆಕ್ಟಾಗಿರುತ್ತೆ ಶುಗರ್ ಕೂಡ, ಮತ್ತು ಜಾಮೂನ್ದು ಸಿರಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆವಾಗ. ಆಮೇಲೆ ಜೊತೆಗೆ ಇವಾಗ ನಾನು ಇದಕ್ಕೆ ಒಂದು ಪಿಂಚ್ ಆಫ್ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ನಿಮ್ಮ ಹತ್ರ ಏನಾದರೂ ಈ ಕೇಸರಿ ದಳಗಳಿದ್ದರೆ ಅದನ್ನು ಒಂದು 2 ಸೇರಿಸ್ಕೊಳ್ಳಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ ಅದು ಹಾಕಿದ್ರೆ. ಜೊತೆಗೆ ನಾನು ಇಲ್ಲಿ ನಿಂಬೆಹಣ್ಣು ತೋರಿಸ್ತೀನಿ, ಅದರಲ್ಲಿ ಒಂದು 1/4 ಭಾಗದಷ್ಟು, ಅಂದರೆ ಒಂದು 7-8 ಡ್ರಾಪ್ ಅಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ, ಈಗ ನೀವು ನೋಡಿದ್ರೆ ನಾವು ಜಾಮೂನ್ ಮಾಡಿದಾಗ ಒಂದೊಂದು ಟೈಮು ಜಾಮೂನ್ ಮೇಲೆ ಈ ಸಕ್ಕರೆದು ವೈಟ್ ಕೋಟಿಂಗ್ ಥರ ನಿಂತ್ಕೊಬಿಡುತ್ತೆ ಅಲ್ವಾ, ಆ ಥರ ಬರಬಾರ್ದು. ಜಾಮೂನ್ ನೀಟಾಗಿ ಚೆನ್ನಾಗಿರಬೇಕು ಅಂತಂದರೆ, ಅಂದರೆ ಆ ಥರ ವೈಟ್ದು ಕೋಟಿಂಗ್, ಶುಗರ್ ಕೋಟಿಂಗ್ ಬರಬಾರ್ದು ಅಂದರೆ ಒಂದು 7-8 ಡ್ರಾಪ್ ಅಷ್ಟು ಲೆಮನ್ ಹಾಕಿ. ಆಮೇಲೆ ತುಂಬ ಜಾಸ್ತಿ ಕೂಡ ಹಾಕಬೇಡಿ, ಹುಳಿ ಹೊಡೆದು ಬಿಡುತ್ತೆ. ನಾನು ಅದಕ್ಕೆ ಒಂದು 7-8 ಡ್ರಾಪ್ ಅಷ್ಟು ಹಾಕಿ ಈಗ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಜಾಮೂನ್ ಕಲಸಿ ಇಟ್ಕೊಂಡಿದ್ನಲ್ಲ, ಈಗ ಇದನ್ನು ನಾನು
ನೀಟಾಗಿ ಸ್ವಲ್ಪ ಕೈಗೆ ತುಪ್ಪನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಸಣ್ಣದಾಗಿ ನಿಮಗೆ ಯಾವ ಸೈಜ್ಗೆ ಜಾಮೂನ್ ಬೇಕು ಅಂತಂತೀರೋ ಆ ಥರ ಸೈಜ್ಗೆ ಕಲಿಸ್ಕೊಳ್ಳಿ. ಆಮೇಲೆ ತುಂಬ ದಪ್ಪ ಮಾಡಿದ್ರೆ ಏನಾಗುತ್ತೆ, ನಾವು ಉಂಡೆ ದಪ್ಪ ಮಾಡಿದಾಗ ಅದು ಇನ್ನೂ ದಪ್ಪ ಆಗುತ್ತೆ. ನಾವು ಎಣ್ಣೆಗೆ ಹಾಕಿದಾಗ ಅದನ್ನು ಉಂಡೆ ದಪ್ಪ ಆಗುತ್ತೆ, ಜೊತೆಗೆ ಶುಗರ್ ಸಿರಪ್ಗೆ ಆ್ಯಡ್ ಮಾಡಿದಾಗ ಇನ್ನೂ ಜಾಸ್ತಿ ದಪ್ಪ ಆಗುತ್ತೆ. ಸೊ ನೀವು ತುಂಬ ದಪ್ಪ ಜಾಮೂನ್ ಬೇಕು ಅಂತ ಹೇಳಿದ್ರೆ ಉಂಡೆನ ದಪ್ಪ ಮಾಡ್ಕೊಳ್ಳಿ. ಇಲ್ಲ ನಮಗೆ ಮೀಡಿಯಮ್ ಸೈಜು ಚಿಕ್ಕದು ಬೇಕು ಅಂತಂದರೆ ಚಿಕ್ಕದು ಮಾಡ್ಕೊಳ್ಳಿ. ಆ್ಯಸ್ ಪರ್ ನಿಮಗೆ ಯಾವ ಥರ ಬೇಕೋ ಆ ಥರ ಅಷ್ಟು ಮಾಡ್ಕೊಳ್ಳಿ. ನಾನೀಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸಣ್ಣದು ಒಂದು ನೆಲ್ಲಿಕಾಯಿ ಗಾತ್ರ ಬರುತ್ತಲ್ಲ, ಅಷ್ಟು ನಾನು ಉಂಡೆ ಮಾಡ್ಕೋತಾ ಇದ್ದೀನಿ. ಈ ಥರ ಆದರೆ ಒಂದು ಅರೌಂಡ್ 30 ಜಾಮೂನ್ಸ್ ಅಷ್ಟಾಗುತ್ತೆ. ನೀವು ದಪ್ಪ ಮಾಡಿಕೊಂಡ್ರೆ ಕಮ್ಮಿ ಆಗುತ್ತೆ, ಇದಕ್ಕಿಂತ ಸಣ್ಣ ಮಾಡಿಕೊಂಡ್ರೆ ಒಂದು 35 ಜಾಮೂನ್ ಅಷ್ಟಾಗುತ್ತೆ. ಈಗ ಒಂದೊಂದಾಗಿ ನಾನು ತುಪ್ಪನ ಕೈಗೆ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ರೌಂಡ್ ಮಾಡ್ಕೋತಾ ಇದ್ದೀನಿ. ನೀವು ರೌಂಡ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ರೌಂಡ್ ಮಾಡಿ. ಏನಾಗುತ್ತೆ, ರೌಂಡ್ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ಜಾಮೂನ್ ಹಾಕಿದಾಗ ನಿಮ್ಗೊಂದೆರಡು ತೋರಿಸ್ತೀನಿ ನಾನು, ಒಂಥರ ಬ್ರೇಕ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನಾನು ಒಂದೊಂದಾಗಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಉಂಡೆಗಳನ್ನ ಮಾಡಿಕೊಂಡು ಪ್ಲೇಟ್ಗೆ ಇಟ್ಕೋತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ಸ್ನೇಹಿತರೆ, ಸ್ವಲ್ಪ ಬೇಗ ಮಾಡ್ಕೊಳ್ಳಿ. ತುಂಬ ಹೊತ್ತಿದ್ರೆ ಒಣಗೋಗ್ಬಿಟ್ರೆ ಜಾಮೂನು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಏನು ಇದನ್ನು ಕಲಸಿಟ್ಕೊಂಡಿದ್ದೀವೋ ಇದನ್ನು ಉಂಡೆನ ಪಟ ಅಂತ ಮಾಡ್ಕೋಬೇಕು. ಸ್ವಲ್ಪ ಇವಾಗ ನಿಧಾನಕ್ಕೆ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಿಬಿಟ್ಟು ಬೇಗ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಟೋಟಲ್ ಜಾಮೂನ್ ಉಂಡೆ ಆಗಿದೆ. ನನಗೊಂದು 27 ಇಂದ 28 ಜಾಮೂನ್ ಉಂಡೆಗಳಾಗಿದೆ ಇದರಲ್ಲಿ. ಈಗ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನೀಟಾಗಿ ಉಂಡೆ ನೀಟಾಗಿ ಬರಬೇಕು. ಈ ಥರ ಬಂದಾಗ ನೀಟಾಗಿ ಉಂಡೆ ಬಂದಾಗ ಜಾಮೂನು ಅಷ್ಟೇ ನೀಟಾಗಿ ರೌಂಡ್ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಜಾಮೂನ್ ಕರಿಯೋದಕ್ಕೋಸ್ಕರ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಚಿಕ್ಕ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಯಾಕಂತಂದರೆ ಇದು ಎಣ್ಣೆನೂ ಯೂಸ್ ಆಗೋಲ್ಲ ಜಾಸ್ತಿ, ಯಾಕಂದರೆ ಸ್ವೀಟ್ ಆಗಿಬಿಡುತ್ತೆ ಜಾಮೂನ್ ಕರೆದಾಗ, ನೆಕ್ಸ್ಟು ರೀಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕ್ಕ ಬಾಣಲಿಲಿ ಮಾಡ್ಕೋತಾ ಇದ್ದೀನಿ. ಕ್ವಾಂಟಿಟಿ ಜಾಸ್ತಿ ಇದ್ದರೆ ದೊಡ್ಡ ಬಾಣಲಿಗೆ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಬೋದು. ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಸ್ವಲ್ಪ ತುಂಬ ಜಾಸ್ತಿ ಕಾಯಿಸ್ಕೊಬೇಡಿ, ಯಾಕಂದರೆ ಜಾಮೂನ್ ಹಾಕಿದ ತಕ್ಷಣ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ, ಮೇಲೆ ಮಾತ್ರ ಸೀದೋದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾದರೆ ಸಾಕು. ನೋಡಿ, ಇವಾಗ ನಾನು ಹಾಕ್ತಾಯಿದ್ದೆ ನೋಡಿ, ಲೈಟಾಗಿ ಅದು ಬಬಲ್ಸ್ ನೋಡಿ ಎಷ್ಟು ನಿಧಾನಕ್ಕೆ ಬರ್ತಾಯಿದೆ, ಅಷ್ಟು ಬಂದರೆ ಸಾಕು. ಈಗ ಇದೇ ಥರ ಒಂದೊಂದಾಗಿ ಜಾಮೂನ್ಗಳನ್ನ ನೀಟಾಗಿ ಹಾಕೋತಾ ಇದ್ದೀನಿ. ಜೊತೆಗೆ ಇನ್ನೊಂದು ಏನಂದರೆ ಸ್ನೇಹಿತರೆ, ಆ ಕಡೆ ನಾನು ಸಕ್ಕರೆ ಪಾಕಕ್ಕೆ ಇಟ್ಟಿದ್ನಲ್ಲ, ಅದೇನು ಅಂಟು ಪಾಕ ಬರಬೇಕು ಅಂತೇನಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಅಷ್ಟೇ. ಫುಲ್ ನೀಟಾಗಿ ಕರಗಿದೆ ಅಂತ ನಿಮಗೆ ಗೊತ್ತಾದ ತಕ್ಷಣ ಆಫ್ ಮಾಡಿಬಿಡಿ. ನಂದು ಆ್ಯಕ್ಚುಲಿ ಅದು ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗೋಗಿದೆ, ಅದಕ್ಕೋಸ್ಕರ ಬಾಯಲ್ಲಿ ಹೇಳ್ತಾ ಇದ್ದೀನಿ. ಅದು ಸಕ್ಕರೆ ಏನು 2 ಕಪ್ಪು ಸಕ್ಕರೆ ಹಾಕಿದ್ವೋ ಅದು ಫುಲ್ಲು ಕರ್ಗೋಗ್ಬಿಟ್ರೆ ಸಾಕು. ಕರಗಿದ ತಕ್ಷಣ ಆಫ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಹೀಗೆ ಒಂದೊಂದೇ ಜಾಮೂನ್ ಹಾಕ್ಕೊಂಡು ನೀಟಾಗಿ ಈ ಥರ ರೋಲ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಜಾಮೂನ್ ನೀಟಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ. ಒಂದೇ ಕಡೆ ಇದಾಗ್ಬಿಡುತ್ತೆ. ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದರೆ ನೀಟಾಗಿ ಜಾಮೂನ್ ಎಲ್ಲ ಕಡೆಯೂ ಬೇಯುತ್ತೆ. ಆಮೇಲೆ ಫ್ಲೇಮ್ ಕೂಡ ಅಷ್ಟೇ ತುಂಬ ಹೈ ಇಟ್ಕೋಬೇಡಿ. ಹೈ ಇಟ್ಬಿಟ್ರೆ ಏನಾಗುತ್ತೆ, ಆಗಲೇ ಹೇಳ್ದಂಗೆ ಮೇಲೆಲ್ಲ ಬೆಂದ್ಬಿಟ್ಟಿರುತ್ತೆ, ಸೀದೋದಂಗೆ ಆಗ್ಬಿಡುತ್ತೆ, ಒಳಗಡೆ ಬೆಂದೇ ಇರಲ್ಲ ಜಾಮೂನು. ಅದಕ್ಕೋಸ್ಕರ ಸ್ವಲ್ಪ ಫ್ಲೇಮ್ ಕಮ್ಮಿ ಇಟ್ಕೊಂಡು ಅವಾಗವಾಗ ಈ ಥರ ಟರ್ನ್ ಮಾಡ್ತಾ ಇದ್ದರೆ ಫುಲ್ ಎಲ್ಲ ಕಡೆಯೂ ನೀಟಾಗಿ ಬೇಯುತ್ತೆ ಜಾಮೂನು. ನೋಡಿ, ಇವಾಗ ಜಾಮೂನ್ ಎಷ್ಟು ನೀಟಾಗಿ ಕಲರಾಗಿ ಬಂದಿದೆ. ಇದು ಜಾಮೂನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾನು ಬೆಂದಿರೋದನ್ನೆಲ್ಲ ನೀಟಾಗಿ ತೊಗೊಂಡು ಆಯಿಲಿಂದ ಒಂದು 2 ನಿಮಿಷ ಈ ಥರ ಮಾಡಿ, ಆಯಿಲ್ ಏನಿರುತ್ತೆ ಅದೆಲ್ಲ ಫುಲ್ ಕೆಳಗಡೆ ಡ್ರಾಪ್ ಆಗಲಿ ಅಂತ ಹೇಳ್ಬಿಟ್ಟು, ಇದಾದಮೇಲೆ ಈಗ ಡೈರೆಕ್ಟ್ ಶುಗರ್ ಸಿರಪ್ಗೆ ಹಾಕೋತಾ ಇದ್ದೀನಿ. ಅಂದರೆ ಆಗಲೇ ನಾವು 2 ಕಪ್
ಸಕ್ಕರೆಗೆ 2 ಕಪ್ ನೀರು ಬೆರೆಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮತ್ತು ಒಂದು 7-8 ಡ್ರಾಪ್ ಅಷ್ಟು ಲೆಮನ್ ಆ್ಯಡ್ ಮಾಡಿದೆ ಇದಕ್ಕೆ. ಈಗ ಇದಕ್ಕೆ ನಾನು ಅಲ್ಲಿ ಜಾಮೂನ್ ಕರೆದುಕೊಂಡಿರೋದನ್ನ ಅಲ್ಲಿಗೆ ಹಾಕೋತಾ ಇದ್ದೀನಿ. ಈಗ ಇದೇ ಥರ ಏನು ಜಾಮೂನ್ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ನೋ ನಾನು ಅದನ್ನೆಲ್ಲ ಒಂದೊಂದಾಗಿ ನೀಟಾಗಿ ಗೋಲ್ಡನ್ ಕಲರ್ ಬರೋ ಥರ, ಆಮೇಲೆ ಸ್ವಲ್ಪ ಅಷ್ಟೇ ಸ್ನೇಹಿತರೆ, ಇನ್ನೊಂದು ಏನಂದರೆ ಸ್ವಲ್ಪ ಲೈಟ್ ಕಲರ್ ಬಂದ್ರೂ ಇದಕ್ಕೆ ಮಾಡಿಬಿಡ್ಬೇಡಿ, ಅದು ಬೆಂದಿರಲ್ಲ, ಒಳಗಡೆ ಎಲ್ಲ ಒಂಥರ ಹಸಿ ಥರ ಇರುತ್ತೆ, ತಿನ್ಬೇಕಾದ್ರೆ ಟೇಸ್ಟ್ ಕೊಡಲ್ಲ. ಅದಕ್ಕೋಸ್ಕರ ಫುಲ್ಲು ನೀಟಾಗಿ ಅದು ಗೋಲ್ಡನ್ ಬ್ರೌನ್ ಆಗಬೇಕು. ನಿಮಗೆ ಗೊತ್ತಾಗುತ್ತೆ ಜಾಮೂನ್ ಕಲರ್ ಚೇಂಜ್ ಆಗ್ತಾ ಇರ್ತದಲ್ಲ ಆ ಥರ. ಆಮೇಲೆ ಆವಾಗವಾಗ ಈ ಥರ ತಿರುಗಿಸ್ಕೊಳ್ತಾ ಇರಿ. ಈ ಥರ ಆದಮೇಲೆ ಒಂದೊಂದಾಗಿ ಬ್ಯಾಚ್ ವೈಸ್ ಬೇಯಿಸ್ಕೊಂಡು ಈ ಥರ ನೀಟಾಗಿ ಶುಗರ್ ಸಿರಪ್ಗೆ ಹಾಕ್ಕೊಳ್ಳಿ. ನಾವು ಜಾಮೂನ್ ಉಂಡೆ ಮಾಡಿದಾಗ ಎಷ್ಟು ಚಿಕ್ಕದಾಗಿತ್ತು, ಅದೇ ನಾವು ಬೇಯಿಸಿ ಹಾಕಿದಾಗ ನೋಡಿ ಎಷ್ಟು ದಪ್ಪ ಆಗಿದೆ ಜಾಮೂನು. ನಾನು ನಂದು ಏನಿತ್ತೋ ಫುಲ್ಲು ಜಾಮೂನ್ ಉಂಡೆ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಬೇಯಿಸ್ಕೊಂಡು ಈಗ ಶುಗರ್ ಸಿರಪ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜಾಮೂನ್ ಅದು ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ, ತುಂಬ ಸಾಫ್ಟಾಗಿ ಬಂದಿತ್ತು. ನಾನು ಲಾಸ್ಟಲ್ಲಿ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ, ಅದನ್ನು ತೋರಿಸ್ಕೊಳ್ಳಿ. ನಮ್ಮ ಮನೇಲಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೀವು ಅಷ್ಟೇ ಮನೇಲಿ ನಾನು ತೋರಿಸಿರೋ ಅಳತೆ ಪ್ರಮಾಣದ ಪ್ರಕಾರ ಮಾಡಿದ್ರೆ ನಿಮ್ಮ ಮನೇಲಿ ಅಷ್ಟೇ ತುಂಬ ಸಾಫ್ಟಾಗಿರೋ ತುಂಬ ಸ್ವೀಟಾಗಿರೋ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ಈ ಹೋಟೆಲಲ್ಲಿ ಬೇಕ್ರಿಗಳಲ್ಲೆಲ್ಲ ನೀವು ಜಾಮೂನ್ ತಿಂದಾಗ ಎಷ್ಟು ಸಾಫ್ಟಾಗಿರುತ್ತೆ ಸೇಮ್ ಅದೇ ಥರ ನಮ್ಮ ಮನೇಲಿ ಅಷ್ಟೇ ಸೂಪರ್ ಸ್ಪಾಂಜಿ ಸಾಫ್ಟಾಗಿ ಬಂದಿತ್ತು. ಈಗ ಒಂದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಸಾಫ್ಟಾಗಿತ್ತು ಅಂದರೆ ಜಾಮೂನ್ ಅಷ್ಟು ಚೆನ್ನಾಗಿತ್ತು. ಆಮೇಲೆ ಜೊತೆಗೆ ಜಾಸ್ತಿ ಸಕ್ಕರೆ ಕೂಡ ಇಲ್ಲ. ನಾನು ಮಾಡಿರೋ ವಿಧಾನದಲ್ಲಿ ನೀವು ಅಷ್ಟೇ ಸ್ನೇಹಿತರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪ್ರೋತ್ಸಾಹ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಆಗ ನನಗೂ ಒಂದು ಪ್ರೋತ್ಸಾಹ ಬರುತ್ತೆ. ನೀವು ನೋಡೋದ್ರಿಂದ ನನಗೂ ಹೆಚ್ಚು ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಪ್ಲೀಸ್ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಮನೆಯಲ್ಲೂ ಕೂಡ ಒಂದ್ಸಲ ಟ್ರೈ ಮಾಡಿ ಈ ಗುಲಾಬ್ ಜಾಮೂನ್ ರೆಸಿಪಿನ ಹೇಗೆ ಬಂತು ಅಂತ ತಿಳಿಸಿ. ಈಗ ಫೈನಲ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಜಾಮೂನ್ ಅಷ್ಟು ಸಾಫ್ಟಾಗಿ ಬಂದಿತ್ತು. ಕಟ್ ಮಾಡಿದ್ರೂ ಕೂಡ ಅಷ್ಟೇ ಮಧ್ಯದಲ್ಲಿ ಯಾವುದೇ ರೀತಿ ಗಂಟುಗಳು ಬಂದಿರಲಿಲ್ಲ, ತುಂಬ ಸಾಫ್ಟಾಗಿ ಬಂದಿತ್ತು. ಜಾಮೂನ್ ಎಲ್ಲ ಈವನ್ನಾಗಿ ಬೆಂದಿತ್ತು, ತುಂಬ ಚೆನ್ನಾಗಿತ್ತು. ನೀವು ಅಷ್ಟೇ ನೋಡಿ ನಿಮಗೂ ಗೊತ್ತಾಗ್ತಾಯಿದೆ. ಈಗ ಇನ್ನೊಂದು ಏನಂತಂದರೆ ಸ್ನೇಹಿತರೆ, ಈ ಕಣ್ಣು ಅಳ್ತಲೇ ಗೊತ್ತಾಗುತ್ತೆ ಅಂತಾರಲ್ಲ ಆ ಥರ ಜಾಮೂನ್ ಕೂಡ ಬಂದಿತ್ತು. ಅಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಒಂದು ಜಾಮೂನ್ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಒಳಗಡೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಒಂಥರ ಗಂಟೆ ಇರಲಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಜಾಮೂನು. ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ನಲ್ಲ, ಸೊ ಅದಕ್ಕೆ ಅದು ನೀಟಾಗಿ ಬಂದಿಲ್ಲ. ಅದೇ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.